ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ. ಬನ್ನಿ ಸ್ನೇಹಿತರೆ, ಇವತ್ತು ಟೈಮ್ ಒಂದು 9 ಗಂಟೆ ಆಗೈತೆ ನೋಡಿ. ಇವಾಗ ಲಾಕ್ ಚಾಲು ಮಾಡಕತ್ತೀನಿ. ಉಪ್ಪಿಟ್ಟು ಮಾಡೀನಿ ಸ್ನೇಹಿತರೆ. ಈಗ ಉಪ್ಪಿಟ್ಟು ಮಾಡೀನಿ. ಶ್ರಾವಣಕುಮಾರ್ದು ಜಾಕ ಎಲ್ಲ ಕಸ ಬಾಂಡೆ ಎಲ್ಲ ಕೆಲಸ ಮುಗಿಸ್ಕೊಂಡು 9ಕ್ಕೆ ಲಾಕ್ ಚಾಲು ಮಾಡೀನಿ. ಶ್ರಾವಣಿದು ಸ್ಕೂಲ್ ಐತಿ ಇವತ್ತು. 9:30 ಓದ್ತಾಡ್ರಿ ಆಕಿ. ಬನ್ನಿ ಆಕೆಗೆ ನಾಷ್ಟ ಮಾಡಾಕತ್ತಾರೆ. ಅವರು ಉಪ್ಪಿಟ್ಟು ಮಾಡಿ ನಾಷ್ಟ ಮಾಡಾಕತ್ತಾರ. ಚೋಡ ಬೇಕಲ್ಲ ಸ್ನೇಹಿತರೆ. ಚೋಡ ಮಾಡಕ್ಕೆ ಬೆಳ್ಳುಳ್ಳಿ ಇಲ್ಲ, ಕೊತ್ತಂಬರಿ ಇಲ್ಲ, ಮತ್ತು ಇನ್ನೊಂದು ಏನಾಗಿ ನೋಡಿ ಪುಟಾಣಿಲ್ಲ. 3 ವಸ್ತು ಇರಲಿಕ್ಕೂ ಚೋಡ ಹೆಂಗೆ ಮಾಡೋದು ಹೆಂಗಿಲ್ಲ ಅಂತ ಇದ್ದಿದ್ರಾಗನೇ ನಾವು ಹೆಂಗೆ ಚೋಡ ಮಾಡ್ತೀನಿ ನೋಡ್ಕೊಂಬನ್ನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಅಂತ ಅನ್ಕೋತೀವಿ ನೋಡಿ. ಯಾಕೆ ಮಕ್ಕಳು ಇವಾಗ ಇಷ್ಟಪಡ್ತಾರೆ ಅಂದರೆ ಮಕ್ಕಳಿಗೆ ಏನು ಇಷ್ಟಪಟ್ಟಿರ್ತಾರೆ. ಇಲ್ಲ ಅಂದರೆ ಮಕ್ಳಿಗೆ ಅರ್ಥ ಆಗಲ್ಲ ರೀ. ಯಾಕಂದ್ರೆ ನಾವು ಇಲ್ಲ ಅಂತ ಹೇಳ್ಬಿಟ್ರೆ ನಮ್ಮ ಮಮ್ಮಿ ಮಾಡಲ್ಲ ಯೋಡ ಅಂತ ಅವ್ಕೆ ಮನಸ್ಥಿತಿ ಹಂಗೆ ಅನಿಸುತ್ತೆ ರೀ. ಇಲ್ಲ ಅನ್ನೋಕ್ಕಿಂತ ಇದ್ದಿದ್ರಾಗನೇ ಮಾಡಿಕೊಡೋದು ಮಕ್ಕಳಿಗೆ ಬೆಸ್ಟ್ ಅಂತಲೇ ಹೇಳ್ತು ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಚೋಡ ಹೆಂಗೆ ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ ಹೋಗಿ. ನೋಡಿ ಸ್ನೇಹಿತರೆ, ಉಪ್ಪಿಟ್ಟು ಮಾಡೀನಿ. ಚೋಡ ಮಾಡ್ಬೇಕಂತೇಳಿ ಎಣ್ಣೆ ಕಾಯಕ್ಕಿಟ್ಟೀನಿ. ಚೋಡ ಮಾಡಬಾರ್ದಂತಲೇ ಬಿಟ್ಟಿದ್ದೀನಿ ರೀ. ಶ್ರಾವಣಿ ಏನಂದು ಯಾಕೆ ಬೆಳ್ಳುಳ್ಳಿ ಇಲ್ಲ ಸ್ನೇಹಿತರೆ. ಬೆಳ್ಳುಳ್ಳಿ ಇಲ್ಲ, ಏನಿಲ್ಲ, ಕರಿಬೇವಿಲ್ಲ, ಬೆಳ್ಳುಳ್ಳಿ ಇಲ್ಲ, ಪುಟಾಣಿನೂ ಇಲ್ಲರಿ. ಶೇಂಗಾ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಖಾರ ಉಪ್ಪು ಹಾಕಿ ಮಾಡಿದಾತು. ಶ್ರಾವಣಿ ಬೇಡಾಕತ್ತಾಳ್ರಿ. ಚೋಡ ಉಪ್ಪಿಟ್ಟು ಕಟ್ಟೋತಿ ಮಮ್ಮಿ ಬುತ್ತಿಗಂದು. ಹಿಂಗಾಗಿ ಚೋಡ ಮಾಡಾಕತ್ತಿ ನೋಡಿ. ಆಕಿ ನಾಷ್ಟ ಮಾಡಾಕತ್ತಾಳ್ರಿ. ಈಗ ಉಪ್ಪಿಟ್ಟು ಅಷ್ಟೇ, ಬುತ್ತಿ ಮಾತ್ರ ಚೋಡ ಉಪ್ಪಿಟ್ಟು ಕಟ್ಟು ಮಮ್ಮಿ ಅಂತಂದ್ಲು. ಯಾಕೆ ಉಪ್ಪಿಟ್ಟು ಆರಿರ್ತೈತಲ್ರಿ, ಹೋಗಲ್ರಿ ಮಧ್ಯಾಹ್ನ. ಹಿಂಗಾಗಿ ಚೋಡ ಮಾಡಾಕತ್ತಿ ನೋಡಿ. ಬನ್ನಿ, ಒಂದೈತೆ ಒಂದಿಲ್ಲ ಅನ್ನಂಗೆ ಮಾಡೋದು ನೋಡಿ. ಇದ್ದಿದ್ರಾಗನೇ ಮೇಂಟೈನ್ ಮಾಡ್ಕೊತೀರ, ಅದೇ ಒಂದು ದೊಡ್ಡ ಜೀವನ ನೋಡಿ. ಶೇಂಗಾ ಕೊತ್ತಂಬರಿ ಹಾಕಿ ಗ್ಯಾಸ್ ಬಂದ್ ಮಾಡೀನಿ ರೀ. ಇವಾಗ ಗ್ಯಾಸ್ ಬಂದ್ ಮಾಡಿ ನಾನು ಉಪ್ಪು ಖಾರ ಎಲ್ಲ ಹಾಕಿ ನೋಡಿ ಸ್ನೇಹಿತರೆ. ಮಸಾಲೆ ಖಾರ ನೋಡಿ, ಇದು ಕೆಂಪು ಖಾರ ಇಲ್ಲ, ಗೊಡ್ಡ ಖಾರ ಅಂತಾರಲ್ರಿ, ಅದಿಲ್ಲ. ಮಸಾಲೆ ಖಾರನ ಹಾಕೀನಿ, ಅರಿಶಿನ ಹಾಕೀನಿ ರೀ. ಸ್ವಲ್ಪ ಖಾರ ಚೋಡಕ್ಕೆ ಖಾರ ಆದ್ರೆ ಸ್ವಲ್ಪ ಟೇಸ್ಟ್ ಕೊಡ್ತಾವೆ ರೀ. ಒಲಿ ಬಂದ್ ಮಾಡಿ ಹಾಕೋರಿ ನೀವು ಖಾರ ಉಪ್ಪು. ಇವಾಗ ಐತಿಲ್ಲ ಸ್ನೇಹಿತರೆ, ಒಲಿ ಬಂದ್ ಮಾಡಿ ಹಾಕೊಂಡ್ರಂದ್ರೆ ಇಷ್ಟು ನೋಡಿ, ಚೋಡಕ್ಕೆ ಇಷ್ಟು ರೆಡಿ ಮಾಡಿ ನೋಡಿ. ಬನ್ನಿ, ಇವಾಗ ಏನೈತಿ ಒಲಿ ಹಚ್ತೀನಿ ರೀ. ಮತ್ತೆ ಒಳ್ಳೆ ಅಕ್ಕ ಒಲಿ ಬಂದ್ ಮಾಡೋದು, ಒಲಿ ಹಚ್ಚೋದು ಯಾಕೆ ಮಾಡ್ತಾರೆ ಅಂತಿರ್ಬೇಕು ರೀ. ಹಂಗೆ ಮಾಡಿದ್ರೆ ಚೋಡ ಟೇಸ್ಟ್ ಆಯ್ತು ನೋಡಿ. ನಾ ಮಾಡೋದೈತಲ್ಲ ನೋಡಿ. ಇದಕ್ಕೆ ಪುಟಾಣಿ, ಬೆಳ್ಳುಳ್ಳಿ, ಕರಿಬೇವು ಆಗ್ಬೇಕಿತ್ತು ರೀ. ಇಲ್ಲರಿ, 3 ನಂತಾಕ 3 ವಸ್ತು ಇಲ್ಲ ನೋಡಿ. 3 ವಸ್ತು ಇರಲಿಕ್ಕೂ ಚೋಡ ಮಾಡಿ ನೋಡಿ. ಶ್ರಾವಣಿ ಮಕ್ಕಳು ಸಲ ನೋಡಿ, ಮಕ್ಕಳು ಇದ್ದಿದ್ದಿಲ್ಲಾರ್ದು ಮಕ್ಳಿಗೆ ಏನು ಗೊತ್ತಿರ್ತ್ರಿ. ಇದಕ್ಕೆ ಚೋಡಾಕ ಬೆಳ್ಳುಳ್ಳಿ ಇಲ್ಲವ, ಕರಿಬೇವಿಲ್ಲ, ಪುಟಾಣಿಲ್ಲ ಅಂತ ಹೇಳೋಕ್ಕಿಂತ ಇದ್ದಿದ್ರಾಗನೇ ಮಕ್ಳಿಗೆ ಮಾಡಿಕೊಟ್ಟು ಮಕ್ಕಳು ಖುಷಿಯಾಗಿಟ್ಕೊಂಡು ಒಂದು ದೊಡ್ಡ ತಾಯಂದಿರ ಕರ್ತೇ ನೋಡಿ ಅದು. ನೋಡಿ ಸ್ನೇಹಿತರೆ, ಚೋಡ ಹೆಂಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬೆಳ್ಳುಳ್ಳಿ ಒಂದಿದ್ರೆ ಬೇಯಿಸಿರ್ತೀರಿ. ಬೆಳ್ಳುಳ್ಳಿ ತುಟ್ಟಿಗೆ ನೋಡಿ 100 ರೂಪಾಯಿ ಪಾವು ಕಿಲೋಗೆ ಅಂತ ಮನೆ ಕೇಳಿದ್ದೀನಿ ರೀ. 100 ರೂಪಾಯಿ ಪಾವು ಕಿಲೋ ಅಂದ್ರೆ ಇನ್ನೊಂದು ಹಾಕಿದ್ದು ಬಿಟ್ಟು ಬಂದೆ. ಸಾಂಬಾರದು ಮಾಡಿ ಖಾಲಿ ಆಗ್ಯಾವ್ರಿ. ಬನ್ನೇ ಮೋದ್ನಿ ಅಂದ್ರೆ ಒಂದು ಅರ್ಧ ಪಾಕಿ 50 ರೂಪಾಯಿ ಕೊಟ್ಟು ಒಂದು ಅರ್ಧ ಬೆಳ್ಳುಳ್ಳಿ ತೊಗೊಂಬರ್ತೀನಿ ರೀ. ನೋಡಿ ಸ್ನೇಹಿತರೆ, ಈ ಕಡೆ ಉಪ್ಪಿಟ್ಟು ರೆಡಿ ಆಗೈತೆ, ಈ ಕಡೆ ಚೋಡನ್ ರೆಡಿ ಆಗ್ಯಾವು. ಬನ್ನಿ ಆಕಿ ಬುತ್ತಿ ಕಟ್ತೀನಿ ರೀ. ನಾಷ್ಟ ಮಾಡ್ಯಾರ ಇಬ್ರು ಕೂಡ. ಬುತ್ತಿ ಕಟ್ತೀನಿ ನೋಡಿ. ಬುತ್ತಿ ಮಾತ್ರ ಚೋಡ ಬೇಕೇ ಮಮ್ಮಿ ಅಂದ್ಲು. ಮಕ್ಳಿಗೆ ಏನಿದ್ರು ಉಪ್ಪುರ ಗುಡಿ ಏನಿದೆ ಅಂತ ಇದ್ದಿದ್ರಾಗನೇ ಮಾಡ್ಕೊಂಡು ಚೋಡ ಟೇಸ್ಟ್ ಮಾಡಿ ಹೇಳ್ತೀನಿ ರೀ. ಆಮೇಲೆ ಬೇಕಾ ಮ್ಯಾಗ ಒಂದಿಟ್ಟು ಸಕ್ರೆ ಮಿಕ್ಸರ್ಗೆ ಹಾಕಿ ಹಚ್ಬೋದು. ನಾ ಮಾತ್ರ ಸಕ್ರೆ ಏನು ಮಿಕ್ಸರ್ಗೆ ಹಾಕಿ ಹಚ್ಚಲ್ಲ ನೋಡಿ. 4 ಶೇರ್ ಮಾಡಿ ನೋಡಿ. 4 ಶೇರ್ ಅಂದ್ರೆ ಗೊತ್ತಾಗುತ್ತಿಲ್ಲ ಸ್ನೇಹಿತರೆ, ನಿಮ್ಗೆ ತೋರಿಸ್ತೀನಿ ತಡ್ರಿ. ನೋಡಿ ಶೇರ್ ಅಂದರೆ ಇದರಲ್ಲಿ 4 ಶೇರ್ ಮಾಡಿ ನೋಡಿ. ಇದರಲ್ಲಿ ಇದು ಶೇರ್ ಅಂತಾರೆ. ಇನ್ನೊಂದು ಪಾವು ಇರ್ತಾ, ಇನ್ನೊಂದು ಅರ್ಕಾಲ್ ಇರ್ತಾ. ಅವು ಇಲ್ರಿ ಅಂತ ಹಾಕೋದು ಒಂದೇ ಐತಿ. ಬರೀ ಸ್ನೇಹಿತರೆ, ಮತ್ತೆ ಸಿಗ್ತೀನಿ. ಅದು ಚೀಲ ಎಲ್ಲ ಎತ್ತಿಟ್ಟು ಅಕ್ಕಿ ಬುತ್ತಿ ಕಟ್ತೀನಿ ರೀ. ಬ್ಯಾಗ್ ತೊಗೊಳಕತ್ತ ಎತ್ತಿಟ್ಟು ಕಸ ಗುಡಿಸ್ಬೇಕ್ರಿ. ಉಪ್ಪಿಟ್ಟು ಹೆಂಗ್ತಿಲ್ಲ ನೋಡಿ. ಮನೆ ಎಲ್ಲ ಕಸ ಗುಡಿಸಿ ಮತ್ತೆ ಸಿಗ್ತೀವಿ ನಿಮ್ಗೆ. ಸ್ನೇಹಿತರೆ, ಎಲ್ಲ ಮನೆ ಕ್ಲೀನ್ ಮಾಡಿದ್ಯಾ. ಶ್ರಾವಣಿ ಏನಂತ ನೋಡಿ, ಬುತ್ತಿ ಕಟ್ಟಿ ಕಳಿಸಿದ್ದಕ್ಕೆ ಸ್ಕೂಲಿಗೆ. ಮಮ್ಮಿ ಚೋಡ ಮನೆ ಗಮ್ ಅಂತೈತಿ ನೋಡಿ ಮಮ್ಮಿ ಅಂತಂದ್ಲು. ಅದೇ ಗ್ಯಾಸ್ ಕಟ್ಟಿ ಒರೆಸೋ ಅರಿವಿ ಇಲ್ಲೇ ಒಣಾಕಿ ನೋಡಿ. ಗ್ಯಾಸ್ ಕಟ್ಟಿ ಒರೆಸಿದ್ದೀನಿ ಎಲ್ಲ. ಚೋಡ ಗಮ್ ಅಂತ ಮಮ್ಮಿ ಅಂತ ಅನ್ಕೋತ ಓಡೋದು ನೋಡಿ ಶಾಲೆಗೆ. ಮನೆಯೆಲ್ಲ ಕೆರೆ ವಾಸನೆ ಬರಾಕತ್ತೈತೆ ಸ್ನೇಹಿತರೆ. ಶ್ರಾವಣಿ ಸ್ಕೂಲ್ ಐತೆ ಅಂತ ಅಂತಿರ್ಬೇಕ್ರಿ. ಸ್ಕೂಲ್ ಐತೆ ನೋಡಿ ಶ್ರಾವಣಿದು. ಇವತ್ತು ಸ್ಕೂಲ್ ರಜೆ ಕೊಟ್ಟಿಲ್ಲ ರೀ. ಅವ್ರು ಕ್ರಿಸ್ಮಸ್ ಡೇ ಇದ್ರೂ ಸ್ಕೂಲ್ ಐತಿ. ಯಾಕಂದ್ರೆ ಈ ಶ್ರಾವಣಿ ಸ್ಕೂಲ್ಗೆ ಹೋದಂದ್ರೆ ಅಕ್ಕ ಇವತ್ತು ಕ್ರಿಸ್ಮಸ್ ಡೇ ಐತೆ ಸ್ಕೂಲ್ಗೆ ಹೋದ್ಲ ಅಕ್ಕ ಕೇಳ್ತೀರಂತ ಹೇಳ್ಬಿಟ್ಟು ನೋಡಿ. ಇವಾಗನೇ ಪಾತ್ರೆ ಅದು ಹಿಂಗೆ ಹೇಳಿ ನೋಡಿ. ಅದೇ ಶ್ರಾವಣಿಗಂದು ಯಾಕವ ನಿಮ್ಮ ಸಾಲಿಲ್ಲ ಇವತ್ತು ಮುಂಜಾನೆ ಅಂದೇನು ರೀ. ಇಲ್ಲ ಮಮ್ಮಿ ನಮ್ಮ ಸ್ಕೂಲ್ ಐತೆ ಅಂದ್ಲು. ಹೋಗಿ ಬರುವ ಅಂತ ಕಳ್ಸಿ ನೋಡಿ. ಆಕಿ ಹೋದ್ಲು. ಶ್ರಾವಣಕುಮಾರದವ್ರಿಗೆ ಸ್ಕೂಲ್ ಇಲ್ಲ, ಹೊರಗಡೆ ಏನಾರ ಆಡಾಕ. 10 ಗಂಟೆ ಆಗೈತೆ ನೋಡಿ. ಬನ್ನಿ
ಜಳಕ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ. ಹೋಲಿಲ್ಲ ಶ್ರವಣ ದೋರ್ಸ ಮಾಡಿದಿ ನೋಡಿ ಸ್ನೇಹಿತರೆ. ದೇವ್ರ ಪೂಜೆನ ಮಾಡಿದೆ. ಶ್ರಾವಣ ಕುಮಾರ ಚೋಡ ಹಾಕ್ಕೊಡಂದ ಚೋಡ ಹಾಕ್ಕೊಟ್ಟೆ. ಶ್ರಾವಣಿ ಸ್ಕೂಲ್ಗೆ ಹೇಳ್ರಿ, ಶ್ರಾವಣ ಕುಮಾರ್ ಸ್ಕೂಲ್ ಇಲ್ಲ. ಟೈಮ್ ಒಂದು 11 ಗಂಟೆ ಆಗೈತೆ. ಬನ್ನಿ ನಾನು ಒಂದಿಷ್ಟು ಚೋಡ ತಿಂದು ಉಪ್ಪಿಟ್ಟು ತಿಂದು ಬಟ್ಟೆ ಒಗಿಬೇಕು ನೋಡಿರಿ. ಬಟ್ಟೆ ಬಾಂಡೆ ಮಾಡಬೇಕು. ಚೋಡ ಹಾಕ್ಕೊಂಡು ತಿಂದು ಕೇರಿ ಚೋಡ ನನಗೂ ಅವ್ರಿಗಿಂತ ಮೊದಲು ನನಗೆ ಚೋಡ ಇದಾಗೈತೆ ನೋಡಿ. ಬನ್ನಿ ಸ್ನೇಹಿತರೆ ಒಂದಿಷ್ಟು ಚೋಡ ಹಾಕ್ಕೊತೀನಿ. ಹಾಕ್ಕೊಂಡು ಉಳ್ಳಾಗಡ್ಡಿ ಚೋಡ ತಿಂತೀನಿ. ಉಪ್ಪಿಟ್ಟಿನ ಅವಶ್ಯಕತೆ ನೋಡಿ. ಚೋಡ ಮಾಡೋಣ ನೋಡಿ. ಶೇಂಗಾ ಭಾಳ ಆಗ್ಬೇಕು ಚೋಡಕ್ಕೆ, ಹಂಗಂದ್ರೆ ತಿನ್ನಕ್ಕೆ ಒಂಥರ ಮಜಾ ಬರುತ್ತೆ ನೋಡಿ. ಇಷ್ಟು ಚೋಡ ತಿಂತೀನಿ ರೀ. ಚೋಡ ಅಂದ್ಮ್ಯಾಗ ಉಳ್ಳಾಗಡ್ಡಿ ನಡಲೇಬೇಕು ನೋಡಿ. ನಾನು ಜಾಕಕ್ಕೆ ಹೋಗಕ್ಕಿಂತ ಮೊದಲೇ ಉಳ್ಳಾಗಡ್ಡಿ ಹೋಳಿ ನೀರು ಹಾಕಿಟ್ಟು ಹೋಗಿದ್ದು ನೋಡಿ. ಯಾಕಂಗೆ ಕಾಕು ಹೋತ ಅಂಥೇಳಿ. ಬನ್ನಿ ಸ್ನೇಹಿತರೆ ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ. ಬನ್ನಿ ಸ್ನೇಹಿತರೆ ಇವಾಗ ಜಾಕ್ ಆಯಿತು. ಶ್ರಾವಣ ಹೇಳಕತ್ತ ನೋಡಿ. ಬನ್ನಿ ಸ್ನೇಹಿತರೆ ಶ್ರಾವಣಗೆ ಚೂಡ ಅಂತ ಚೂಡ ಹಾಕ್ಕೊಟ್ಟು ನಾನು ಪೂಜೆ ಮಾಡಬೇಕು. ಇವಾಗ ಜಳಕ ಮಾಡೀನಿ. ಬಟ್ಟೆ ಬಾಂಡೆ ಲೈವ್ ಬರ್ಬೇಕಂತ ಮಾಡೀನಿ. ಏನಾಗುತ್ತೆ ನೋಡ್ರಿ ಸ್ನೇಹಿತರೆ, ನೆಟ್ಟನ ಭಾಳ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೋಡಿ. ಲೈವ್ ಬಂದಂದ್ರೆ ಇನ್ನು ಮತ್ತೆ 2.5 GB 2 GB ನೆಟ್ ಹಾಕ್ಸಂದ್ರೆ ಆಚೆ ನೋಡಿ ಮತ್ತೆ 2 GB ನೆಟ್ ಹಾಕ್ಸೊಂದು ಒಂದಿಷ್ಟು ವಿಡಿಯೋ ನೋಡಿ ಮತ್ತು ಒಂದು 2 ವಿಡಿಯೋ ಅಪ್ಲೋಡ್ ಮಾಡಿ ಮುಕ್ಕೊಂಡೆ. ಇವು 3 ವಿಡಿಯೋ ಅಪ್ಲೋಡ್ ಮಾಡೀನಿ ರೀ. ನಿನ್ನೆ ಇವತ್ತೊಂದು ವಿಡಿಯೋ ಬಿಟ್ಟಿನಿ. 2 ವಿಡಿಯೋ ಅದಾವು. ಸಂಜೆಗೆ ಒಂದು ಬರ್ತೀರಿ ನೋಡಿ. ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬನ್ನಿ ಸ್ನೇಹಿತರೆ ಶ್ರಾವಣ ಕುಮಾರ ಚೋಡ ಹಾಕ್ಕೊಟ್ಟು ಮತ್ತು ಪೂಜೆ ಮಾಡ್ತೀನಿ. ಬನ್ನಿ ನೋಡಿ ಸ್ನೇಹಿತರೆ ಬಿಸಿಲು ಎಷ್ಟಾಗೈತೆ ನೋಡಿ. ಲೈಟನ್ನು ಹಚ್ಚಿ ನಾನು ವಿಡಿಯೋ ಕ್ಲಿಯರ್ ಬರಲ್ಲ ಅಂಥೇಳಿ ಬಿಸಿಲನ್ನಾಗೈತೆ. ರಿಂಗ್ ಲೈಟು ಸ್ಟ್ಯಾಂಡ್ ತೊಗೋಬೇಕ್ರಿ. ಅದು ತೊಗೊಳಕ್ಕಾಗುತ್ತಾನ ಹಿಂಗೆ ಲೈಟ್ ಹಚ್ಚಿ ಕೈಯಾಗ ನೋಡಿ ಈ ಥರ ಕೈ ಮಾಡ್ಕೊಂಡು ಹಿಂಗೆ ಹಿಡಿದು ವಿಡಿಯೋ ಮಾಡೋದು ನೋಡಿ. ಈ ಥರ ಹಿಂಗೆ ಈ ಕೈ ಬಿಡೋಣ ಈ ಕೈ ಸೋಲ್ತಾನ ಈ ಕೈ ಬಿಡಿದ್ರಿ ಮತ್ತು ಈ ಕೈಲಿ ಹಿಡ್ಕೊಂಡು ಈ ಕೈ ಸೋಲನ ಈ ಕೈ ಬಿಡೋದು ನೋಡಿ. ಕೈ ಯಾವ ಕೈ ಸೋಲುತ್ತೆ ಆ ಕೈ ಬಿಡೋದು, ಸೋಲ ಕೈ ವಿಡಿಯೋ ಮಾಡೋದು. ಇದೇ ನಮ್ಮ ರಿಂಗ್ ಲೈಟು. ನಮ್ದು ಇದೆ ಸ್ಟ್ಯಾಂಡ್ ನೋಡಿ. ಇದೇನು ಈ ಕೈ ಐತಲ್ರಿ ಇದೇ ರಿಂಗ್ ಲೈಟು, ಇದೇ ಸ್ಟ್ಯಾಂಡ್ ನಾವು ವಿಡಿಯೋ ಮಾಡೋಕೆ. ಯಾಕಂದ್ರೆ ಯೂಟ್ಯೂಬ್ ಸಕ್ಸಸ್ ಸಿಗುತ್ತಾನೆ, ಯಾವುದು ಬಂಡವಾಳ ಅಷ್ಟೊಂದು ಸರಿಯಲ್ಲ ಅಂತೀನಿ. ಪೂಜೆನ ಆಗೈತೆ ಸ್ನೇಹಿತರೆ. ಬನ್ನಿ ಇವಾಗ ಚೋಡ ತಿಂತೀನಿ ರೀ. ಉಳ್ಳಾಗಡ್ಡಿ ಹೋಳಿಟ್ಟು ಹೋಗೀನಿ ರೀ. ಜಾಕಕ್ಕೆ ಹೋಗಾಗನೇ ನೀರಾಗ ಹಾಕಿ ಬನ್ನಿ ಚೋಡ ತಿಂತೀನಿ. ಚೋಡ ಹೆಂಗಾಗ್ಯಾವ ಹೆಂಗಿಲ್ಲ ಅಂತ ಚೋಡ ತಿಂದ್ಮ್ಯಾಗ ಹೇಳ್ತೀನಿ ಸ್ನೇಹಿತರೆ ನಿಮ್ಗೆ. ನೋಡಿ ಸ್ನೇಹಿತರೆ ಚೋಡ ತಿಂದೆ. ಚೋಡ ಮಾತ್ರ ಮಸ್ತಾಗಿದ್ದು ನೋಡಿ. ಬೆಳ್ಳುಳ್ಳಿ ಕೊರಿಬೇವು ಇಡ್ಲಿಕ್ಕೂ ಮಸ್ತಾಗಿದ್ದು. ಯಾಕಂದ್ರೆ ಯಾವಾಗಾರ ನಾವು ಅಡುಗೆ ಮಾಡ್ಬೇಕಂದ್ರೆ ಸ್ನೇಹಿತರೆ ಮಹಿಳೆಯರಿಗೆ ಏನಾಗುತ್ತೆ ಮಸ್ತ್ ಮಾಡಬೇಕು ಸೂಪರ್ ಇವತ್ತು ಅಡುಗೆ ಚೆನ್ನಾಗಿ ಮಾಡ್ಬೇಕಂತ ಅಂದ್ಕೊಂಡಿರ್ತೀವಿ. ಅಡುಗೆ ಎಲ್ಲ ಥರ ಐಟಮ್ಸ್ ಹಾಕಿರೋ ಅಡುಗೆ ನಮ್ಗೆ ರುಚಿನೇ ಆಗಲ್ಲ ಸ್ನೇಹಿತರೆ. ಇವತ್ತು ನೋಡಿ ಚೋಡ ಏನೋ ನನ್ನ ಮಗ ಕೇಳಿದಂತ ಹಂಗೆ ಹಂಗೋ ಆದ ಅಂತೇಳಿ ಇದ್ದಿದ್ರಾಗನೇ ಮಾಡಿದೆ. ಎಷ್ಟು ರುಚಿಯಾಗಿದ್ದು ಚೋಡ ಸಖತ್ತಾಗಿದ್ದು. ಶ್ರಾವಣ ಕುಮಾರ್ ಅಂತ ತಿಂದ. ನನಗೂ ಕೂಡ ಇಷ್ಟ ಅದು ಉಪ್ಪಿಟ್ಟೆ ತಿಂದು ನೋಡಿ. ನಮಗೆ ಚೋಡನೇ ತಿಂದು ನಾನು. ಬನ್ನಿ ಇವಾಗ ಟೈಮ್ ಬಂದು 11:30 12 ಬಂದೈತೆ ರೀ. ಬಟ್ಟೆ ಬಾಂಡೆ ಮಾಡ್ತೀನಿ ರೀ. ಬಟ್ಟೆ ಬಾಂಡೆ ಮಾಡಿ ಲೈವ್ ಮಾಡಬೇಕು. ಲೈವ್ ಮುಗಿಸ್ಬೇಕು ಬಟ್ಟೆ ಬಾಂಡೆ ಮಾಡಿ. ಅದೇ ರೀ ಏನಂತ ಕೈಗೋಣ ಅಂತಾರಲ್ರಿ. ಒಬ್ರೊಬ್ರು ಕೈಯಾಗ ಅಡಿ ರುಚಿ ಆಗುತ್ತೆ ಅಂತಾರೆ. ಸುಳ್ಳೆಲ್ಲ ಸ್ನೇಹಿತರೆ ನನ್ನ ಕೈ ರುಚಿ ಆಗುತ್ತೆ ಅಂತಲ್ಲ. ಒಬ್ರೊಬ್ರು ಅಂತಿರ್ತಾರೆ ಯಾರು ಅಡಿಗೆ ಏನೋ ಏನರ ಹಾಕಿ ಮಾಡಿ ರುಚಿ ಆಗುತ್ತೆ ಒಬ್ರೊಬ್ರು ಕೈಯಾಗ ಅಡಿಗೆ ಅಂತಿರ್ತಾರೆ. ಆದರೆ ನಂದೇನು ಅಡುಗೆ ನಾ ಮಾಡಿದ ನನಗೆ ರುಚಿ ಅನ್ಸಲ್ಲ ನೋಡಿ. ನಮ್ಮ ಅಕ್ಕ ಇಷ್ಟಪಡ್ತಾಳೆ ನಾನು ಮಾಡಿದ ಅಡುಗೆ. ಚಪಾತಿ ಮಾತ್ರ ತುಂಬ ಇಷ್ಟಪಡ್ತಾಳೆ ನಮ್ಮ ಅಕ್ಕ. ಅದೇ ನೋಡಿ ಸ್ನೇಹಿತರೆ ಎಲ್ಲ ಹೋಟೆಲ್ದಾಗೂ ಇಷ್ಟ ಆಗುತ್ತೆ ರೀ. ಅದು ಸಾಕಂದ್ರೆ ಹೋಟೆಲ್ ಹೆಂಗೆ ಇಷ್ಟ ಆಗುತ್ತೆ ಅಂದ್ರೆ ಮನೆ ಊಟನೇ ಬೆಸ್ಟ್ ರೀ. ಹೋಟೆಲ್ ಊಟ ಇಷ್ಟೇ ಉಣ್ರಿ. ಅದು ಎಲ್ಲ ಥರ ಐಟಮ್ಸ್ ಸ್ವಲ್ಪ ಕೊಟ್ಟಿರ್ತಾರಲ್ಲ ಭಾಳ ರುಚಿ ಅನ್ಸುತ್ತೆ ರೀ. ಅದು ಮನ್ಯಾಗ ಭಾಳ ತಿಂತೀವಿ ರೀ, ಅದು ರುಚಿ ಕಮ್ಮಿ ಅನ್ಸುತ್ತೆ. ಅದಕ್ಕೆ ನೋಡಿ ಸ್ನೇಹಿತರೆ ಹೋಟೆಲ್ ಊಟ ಏನ್ರಿ ರೊಕ್ಕಕ್ಕೆ ರೀ ಅದು. ಹೋಟೆಲ್ ಊಟ ಉಣ್ಬಾರ್ದು ರೀ. ಆದಷ್ಟು ಮನೆ ಊಟ ಉಣ್ಬೇಕು. ಮನ್ಯಾಗ ಏನೋ ಫ್ರೆಶ್ ಆಗಿ ಮಾಡಿರ್ತೀವಿ ರೀ. ನಾವು ಏನೋ ಹಾಕ್ಲಿ ಏನು ಬಿಳಿ ಮನ್ಯಾಗ ಫ್ರೆಶ್ ಆಗಿ ತಯಾರಾಗಿರ್ತೈತಿ. ಹೋಟೆಲ್ದಾಗ ಏನು ಹಾಕ್ತಾರೋ ಏನಿಲ್ಲ ಅದೇನೋ ಅಂತಾರಲ್ಲ ರುಚಿಗೆ ಹಾಕೋ ರುಚಿ ಹಂಗೆ ಒಂದು ಪುಡಿ ಹಾಕ್ತಾರಂತ್ರಿ ಹೋಟೆಲ್ದಾಗ. ಗೊತ್ತಿಲ್ಲ ರೀ ನನಗೆ ಅಂತಿರ್ತಾರೆ. ಆದ್ರೆ ನಾನು ಚೋಡ ಮಾತ್ರ ಮಸ್ತಾಗಿದ್ದು ನೋಡಿ. ಅದಕ್ಕೆ ತಕ್ಕ ಬೆಳ್ಳುಳ್ಳಿ ಕರಿಬೇವು ಪುಟಾಣಿದ್ದು ಮಸ್ತ್ ಆಗ್ತಿದ್ದು. ಇದ್ದಿದ್ರಾಗನೇ ಸಂಭಾಳ್ಸ್ಕೊಂಡು ಹೋಗೋದು ಜೀವನ ನೋಡಿ. ಇಲ್ಲಾರ್ದು ಪಡ್ಯಾಕೆ ಹೋಗಿತ್ತ ಇದ್ದಿದ್ರಾಗನೇ ಪಡ್ಕೊಂಡು ಹೋಗೋದು ಭಾಳ ಉತ್ತಮ ರೀ. ಬನ್ನಿ ಸ್ನೇಹಿತರೆ ಬಟ್ಟೆ ಬಾಂಡೆ ಮಾಡಿ ಮತ್ತೆ ಸಿಗ್ತೀನಿ. ಇವಾಗ ಊಟ ಮಾಡೀನಿಲ್ಲ ನೋಡಿ ಸ್ನೇಹಿತರೆ. ಟೈಮು 4 ಗಂಟೆ ಆಯ್ತು ರೀ. ಮತ್ತೆ ಇವಾಗ ಲಾಗ್ ಚಾಲು ಮಾಡಕತ್ತೀನಿ. ಲೈವ್ ಮುಗಿಸಿ ಅಕ್ಕಿ ಎಣ್ಣೆಗೆ ಹಾಕಿದೆ. ಅಕ್ಕಿ ಎಣ್ಣೆಗೆ ಹಾಕಿ ಶ್ರಾವಣ ಕುಮಾರ್ ಎದ್ದ ಊಟ ಮಾಡಿಸಿ ನಾನಿಟ್ಟು ಊಟ ಮಾಡಿ ಒಂದಿಷ್ಟು ವಿಡಿಯೋಸ್ ನೋಡಿ ಸಾಕಾಯ್ತು ರೀ. 4 ಗಂಟೆ ಟೈಮು. ಬನ್ನಿ ಇವಾಗ ಬ್ಲೌಸ್ ಕಟ್ ಮಾಡ್ಬೇಕಂತ ಕುಂತೀನಿ. ಮತ್ತು ಸ್ನೇಹಿತರೆ ಏನಂದ್ರೆ ಇನ್ನು ನೋಡಿ ಜಾತ್ರೆಗೆ ಹೋಗ್ಬೇಕಲ್ಲ ಸೌದತ್ತಿಗೆ ಇನ್ನೂ ಅದೇನ ಉಳಿತು ರೀ.
ಅಲ್ಲಿ ಹೋಗೋರಾಗನೇ ಒಂದಿಷ್ಟು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟು ಜಾತ್ರೆ ರೊಕ್ಕ ಮಾಡ್ಕೋಬೇಕ್ರಿ. ಈಗ ಎಲ್ಲ ಮತ್ತು ಈಗ ಹೋಗ್ಬೇಕಲ್ರಿ. ಬಟ್ಟೆ ರೊಕ್ಕ ಬಟ್ಟೆ ಗಂಟು ಕೊಡೋದಾಗನೇ ಬಟ್ಟೆ ಗಂಟು ವಜ್ಜಾಗತ್ತೆ ರೀ. ಬಟ್ಟೆ ಗಂಟನ್ನ ಬಳಸ್ಬೇಕಾಗತ್ತೆ ಇರ್ಲಿಕ್ಕಂದ್ರೆ ಟೀಚಿಂಗ್ ಮಾಡಿ ಜಾತ್ರೆ ಗಂಟು ಖುಷಿಯಾಗತ್ತಂತ ಬ್ಲೌಸು ಕಟಿಂಗ್ ಮಾಡಾಕತ್ತೀನಿ ರೀ. ಇವತ್ತು ಇನ್ಮೆ ಅಂತ ಹೊಲಿದೆ ಹೊಲಿತು ನೋಡಿ. ನಾನು ಅನ್ಕೊಂಡ್ರೆ ಹೊಲಿದೆ ಹೊಲಿತೀನಿ ರೀ. ಮಿಷನ್ ಕೆಟ್ಟೈತೆ ಕೇಳ್ರಿ, ಕಾಲಿಲೇ ಹೊಲಿತು ನೋಡಿ ಸ್ನೇಹಿತರೆ. ಮತ್ತು ಇದು ರೀ ಜಾತ್ರೆಗೆ ಒಂದಿಷ್ಟು 2 ಬ್ಲೌಸ್ ಹೊಲ್ಕೋಬೇಕು ನಾನು. 2 ಪತ್ತಲ್ಲಾನು 4 ಬ್ಲೌಸ್ ಅದಾವ ರೀ. 4 ಹೊಲಿದಾಗಲಿಕ್ಕೂ 2 ಹೊಲ್ಕೋತೀನಿ. ಮತ್ತು ಮಂದಿವು ಟಿಚ್ ಮಾಡ್ತೀನಿ. ಇನ್ನು ಅದು ಯೂಟ್ಯೂಬ್ದು ಹಾರ್ಡ್ ವರ್ಕ್, ಇನ್ನು ಟೀಚಿಂಗ್ದು ಹಾರ್ಡ್ ವರ್ಕ್, ಬಟ್ಟೆದು ಹಾರ್ಡ್ ವರ್ಕ್, ಮನೆಯೂ ಹಾರ್ಡ್ ವರ್ಕ್, ಎಲ್ಲ ಕೆಲಸ ಹಾರ್ಡ್ ವರ್ಕನೇ ಆಗುತ್ತೆ ನೋಡಿ. ಯಾಕಂದ್ರೆ ಟೀಚಿಂಗ್ ಮಾಡಲೇಬೇಕು. ಇಷ್ಟು ಟೀಚಿಂಗ್ದು ಸ್ವಲ್ಪ ಸಡು ಇತ್ತು ರೀ. ಟೀಚಿಂಗ್ ಮಾಡಿದ್ದಿಲ್ಲ, ಎಲ್ಲನೂ ಮೇಂಟೈನ್ ಮಾಡೋಕ್ಕಾಗ್ತಿತ್ತು. ಇವಾಗ ಟೀಚಿಂಗ್ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಮತ್ತು ಬಟ್ಟೆ ಗಿರಾಕಿ ಕೊಟ್ಕೊಂಡು ಹೆಂಗೆ ಹೋಗುತ್ತೋ ನಂದು ಎಲ್ಲ ಗುಡ್ಡಕ್ಕೆ ಹೋಗೋ ಸವದತ್ತಿ ಹೋಗುತ್ತೋ ನಂದು ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ. ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಅಂತ ಹೇಳ್ತೀನಿ. ಅಕ್ಕ ಬರೀ ಇದನ್ನೇ ಹೇಳ್ತಾಳ, ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊ ಅಂತ. ಯಾಕೆ ಹೊಸ್ದಾಗಿ ನೋಡೋರಿಗೆ ಯೂಸ್ ಆಗುತ್ತೆ ನೋಡಿ. ಮತ್ತು ಇನ್ನು ಹೊಸ್ದಾಗಿ ಏನು ನನ್ನ ಚಾನಲ್ ನೋಡ್ತಿರ್ತಿರಲ್ಲ, ನಿಮ್ಮ ಕೈಲಿ ನನಗೆ ಹೆಲ್ಪ್ ಮಾಡಲೇಬೇಕು ಅನ್ನೋದು ಒಂಥರ ಖುಷಿ ಇತ್ತಂದ್ರೆ ಜಲ್ದಿ ಮೆಂಬರ್ಶಿಪ್ ತೊಗೋರಿ. ಮೆಂಬರ್ಶಿಪ್ ತೊಗೊಂಡು ಬಟನ್ ಜಾಯಿನ್ ಆಗಿ ಮೆಂಬರ್ಶಿಪ್ ತೊಗೊಂಡ್ರೆ ನಮ್ಗೆ ಜಲ್ದಿ ಡಾಲರ್ ಅಕೌಂಟ್ ಆಗುತ್ತೆ. ಜಲ್ದಿ ಡಾಲರ್ ಅಕೌಂಟ್ ಅಂತಂದ್ರೆ ಜಲ್ದಿ ಪೇಮೆಂಟ್ ಬರ್ತಾ ನನಗೆ ಫುಲ್ ಹೆಲ್ಪ್ ಮಾಡ್ದಂಗೆ ತೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತಾನೆ. ಬ್ಲೌಸ್ ಕಟ್ ಮಾಡಾಕತ್ತೀನಿ. ಬ್ಲೌಸ್ ತೊಗೊಂಡು ಯಾವ ಕಟ್ ಮಾಡಬೇಕು ಯಾವ ನೋಡ್ಕೊಂಡು ಸಿಗ್ತೀನಿ. ಹಾಕಿ ನೀವು ಮಿಕ್ಸರ್ಗೆ ಹಾಕ್ಬೇಕು ರೀ. ಸಂಜಿಕ ಮುಂಜಾನೆ ಉಪ್ಪಿಟ್ಟು ಮಾಡಿದ್ದೀನಿ ರೀ. ಸಂಜಿಕ ಸಾಬುದಾನಿ ಮಾಡಿದ್ರಾತು. ಯಾಕೋ ಶ್ರಾವಣಿಗೆ ಒಂದು ಸ್ವಲ್ಪ ಬಾಯ ಗುಳ್ಳದು ಅಂತೀರಿ ನಾಲಿಗೆ. ಅದಕ್ಕೆ ಸಾಬುದಾನಿ ಒಗ್ಗರಣೆ ಹಾಕಿ ಕೊಟ್ರಾತು, ತಂಪಾಗುತ್ತೆ. ಮಕ್ಕಳಲ್ರಿ, ಮಕ್ಕಳು ಬರೀ ಉಪ್ಪಿಟ್ಟು ಇಂಥ ತಿಂದು ಕಾವಾಗೈತೆ ರೀ. ಹಿಂಗಾಗಿ ರವಾನು ಆಗ್ಯಾವ್ರಿ. ಮನೆ ಸಕ್ಕರೆ ಇಲ್ಲ. ಯಾರ ಬರ್ಬೇಕು ರೀ ಮನೆ ಒಂದು ಸ್ವಲ್ಪ ಸಕ್ಕರೆ ಇಲ್ಲ ರವೆ ಆಗ್ಯಾವ, ಬೆಲ್ಲ ಆಗೈತೆ, ಎಲ್ಲ ಸಂತಿ ಖಾಲಿ ಆಗೈತೆ ರೀ. ಮುದ್ದೆ ಬಳಕೆ ಹೋಗ್ಬೇಕು ಅನ್ನೋರಾಗನೇ ಮೊನ್ನೆ 4,000 ರೂಪಾಯಿ ಬಿಸಿ ಅದೇನಂತಾರಲ್ರಿ ಬಿಸಿ ತುಂಬಿದೆ. ಮತ್ತು ಅದಕ್ಕಾರ ಹೋಗ್ಬಿಡ್ತಾವೆ ಸ್ನೇಹಿತರೆ. ಉದ್ರಿಗೊಂದು ಭಾಳ ಐತೆ. ನೋಡೋಣ ಹೆಂಗೆ ಆಗುತ್ತೆ ಹೆಂಗಿಲ್ಲ. ಬನ್ನಿ ನಾಳೆಗೆ ಹೋಗೋದಾರ ಓದ್ತೀನಿ. ಅವು ಕೊರಿಯರ್ ಆರ್ಡ್ರ್ ಒಂದು ಕೊಟ್ಟು ಬರಬೇಕು. ಈ ಕಡೆ ನೋಡಿ ಅವು ಒಂದು ಕೊಡ್ಬೇಕು ರೀ. ಹೆಂಗೆ ಆಗುತ್ತೆ ನೋಡಿ ಸ್ನೇಹಿತರೆ. ನಾಳೆದು ಇವತ್ತಿನ ಟೀಚಿಂಗ್ ಮಾಡೋಣ ಬನ್ನಿ. ನಾಳೆ ಹೋಗೋದಾರ ಇವತ್ತು ಕಟ್ ಮಾಡ್ತೀನಿ ರೀ. ನಾಳೆ ಹೋಗೋದಾರ ಆ ಮಿಷನ್ ಬಿಚ್ಕೊಂಡು ಹೋಗಿ ಅವನ್ನ 2 ಕೊರಿಯರ್ ಹಾಕಿ ಮಿಷನ್ ಕೊಟ್ಟು ಬರ್ತೀನಿ ಸ್ನೇಹಿತರೆ. ಬನ್ನಿ ನೋಡಿ. 4 ಆಯಿತು. ಅಂಗಳ ಕಸ ಗುಡಿಸ್ಕೊಂಡು ನೀರು ಹೊಡೋದು ಬಂದು ನೋಡಿ. ಇವಾಗ 7 ತನ 6:30 7 ತನ ಬ್ಲೌಸ್ ಕಟ್ ಮಾಡ್ತೀನಿ ರೀ. ನಾಳೆಗೆ ಮಿಷನ್ನ ಉಚ್ಕೇರಿ ಮಾಡ್ಸ್ಕೊಂಬರ್ತೀನಿ ರೀ. ನಾಳೆಗೆ ಹೋಗೇ ಬಿಡ್ತೀನಿ. ಅವಿಷ್ಟು ಪ್ಯಾಕ್ ಮಾಡ್ಕೊತೀನಿ ನೋಡಿ. ಬ್ಲೌಸ್ ಕಟಿಂಗ್ ಮಾಡೋಕೆ ಇಟ್ಕೊಂಡಿನಿ. ಬನ್ನಿ ಸ್ನೇಹಿತರೆ, ಬ್ಲೌಸ್ ಕಟ್ ಮಾಡ್ತೀನಿ. ಇವತ್ತು ಶಿವ ಅಂತ ಹೊಲಿಬೇಕು. ಇವ್ರು ರೊಕ್ಕ ಬಂದವ್ರು ನನ್ನ ಕೈಯಾಗ ರೊಕ್ಕ ತಿಂದೀನಿ ರೀ. ಆದ್ರೆ ಅವ್ರು ಬ್ಲೌಸ್ ಹೊಲಿಗೆ ಕೊಟ್ಟು ನೋಡಿ ಅಂತ ಏನು ಮಾಡಿದೀನಿ ನೋಡಿ. ನಾನು ರೊಕ್ಕ ತಿಂದರೂ ಬ್ಲೌಸ್ ಹೊಲಿಗೆ ಕೊಡಲಾಗೇನು ರೀ. ಏನು ಮಾಡಿ ಹೇಳ್ರಿ, ಅನುಕೂಲಿಲ್ಲ. ಬೈರಿ ಸ್ನೇಹಿತರೆ ನನಗೆ. ಅವ್ರು ಮಾತ್ರ ಯಾವಾಗ ಏನು ಮಾಡೋದವ ನಿನ್ನ ಪರಿಸ್ಥಿತಿ ಹಂಗೈತೆ ಆದಾಗ ಹೊಲಿ ಅಂತಾರೆ. ಅವ್ರು ಜಂಪರ್ ಕೊಟ್ಟವರು ನನಗೆ ಮನಸ್ಸಿನಾಗ ಕೊರಿತೈತೆ ನೋಡಿ. ಅವ್ರು ರೊಕ್ಕ ತಿಂದ್ಯಾ ನಾನು ಅವ್ರ ಬ್ಲೌಸ್ ಹೊಲಿಗೆ ಕೊಡಲಾಗಿನಿ, ಅವ್ರು ರೊಕ್ಕ ತಿಂದ್ಯಾ ಅವ್ರ ಬ್ಲೌಸ್ ಹೊಲಿಗೆ ಕೊಡಲಾಗಿನ ಅಂಥೇಳಿ ನಮಗೆ ಅವರು ಇರ್ಬೇಕು ರೀ. ಅದು ಅವ್ರಿಗೆ ಕೊಟ್ಟೋರ್ಕಿಂತ ನಮಗೆ ಅವ್ರು ಅಂತಾರಂತೆ ಬಿಡೋಂಗಿಲ್ಲ. ಫಸ್ಟ್ ಅವ್ರಿಗೆ ಕಟ್ ಮಾಡ್ತೀವಿ. ಕತ್ರಿ ಸಾರಿಗೆ ಸೋಮರ್ಬೇಕು. ನಾಳೆಗೆ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಬ್ಲೌಸ್ ಕಟ್ ಮಾಡ್ತೀನಿ. ಎಷ್ಟು ಕಟ್ ಮಾಡ್ತೀನಿ ಎಷ್ಟಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ ನೋಡಿ ಸ್ನೇಹಿತರೆ. 4 ಬ್ಲೌಸ್ ಕಟ್ ಮಾಡಾಕತ್ತೀನಿ. 4 ಬ್ಲೌಸ್ ಕಟ್ ಮಾಡ್ತೀನಿ ರೀ. ಮಿಷನ್ ಹಚ್ಬೇಕು. ಟೈಮ್ ಒಂದು 7:30 ಆಗೈತೆ ರೀ. ಇನ್ನು ದೇವ್ರ ಮುಂದೆ ದೀಪ ಹಚ್ಚಿಲ್ಲ, ಲೇಟ್ ಆಗುತ್ತೆ ನೋಡಿ. ಇವು 3 ಕಟ್ ಮಾಡಿ 4ನೇದು ಕಟ್ ಮಾಡೋದು. ಇದೊಂದು ಕಟ್ ಮಾಡ್ಕೊಂಡು ಮತ್ತೆ ಕೆಲಸ ಮಾಡ್ಬೇಕು ರೀ. ಸಾಬುದಾನಿ ಹಾಕೀನಿ. ಅಕ್ಕಿ ಮಿಕ್ಸರ್ಗೆ ಹಾಕಬೇಕು. ಸಾಬುದಾನಿ ಸುಸ್ಲಾ ಮಾಡಬೇಕು. ದೇವ್ರ ಮುಂದೆ ದೀಪ ಹಚ್ಬೇಕು. ಮಾರಿ ತೊಗೋಬೇಕು. ಎಲ್ಲ ಕೆಲಸ ಭಾಳ ಐತೆ ನೋಡಿ ಸ್ನೇಹಿತರೆ. ಹೆಣ್ಮಕ್ಳ ಕೆಲಸ ಎಷ್ಟು ಮಾಡಿದ್ರು ಸಾಕಾಗ ನೋಡಿ. ಹಿಂಗಾಗಿ ಟೀಚಿಂಗೇ ಆಯ್ತು ರೀ. ಟೀಚಿಂಗ್ ಮಾಡೇ ಇಲ್ಲ, 1 ತಿಂಗಳಾಯ್ತು. ಟೀಚಿಂಗ್ ಮಾಡೋಕೆ ನಮ್ಗೆ ಎಂಥ ಹೊಡೆದು ಕುಂತೈತೆ ಸ್ನೇಹಿತರೆ. ದೊಡ್ಡ ಹೊಡೆತನ ಕುಂತೈತೆ ನೋಡಿ. ಟೀಚಿಂಗ್ ಮಾಡಿದ್ಮೇಲೆ ಮತ್ತೊಂದು 500-600 ರೂಪಾಯಿಗೆ ಸಂತಿಗೆ ಆಯ್ತಿದ್ದು. ಸಂತಿ ರೊಕ್ಕ ಇಲ್ಲದಂಗೆ ಐತೆ ರೀ. ಮನ್ಯಾಗ ಯಾರ ಬಂದ್ರೆ ಸಕ್ರೆ ಇಲ್ಲ ರೀ ಸ್ನೇಹಿತರೆ. ಬೆಲ್ಲಿಲ್ಲ ಏನು ಸಂತಿ ಎಲ್ಲ ಖಾಲಿ ಆಗೈತೆ ರೀ. ಟೀಚಿಂಗ್ ಮಾಡೋ ಪರಿಣಾಮ ನೋಡಿದ್ದು. ಟೀಚಿಂಗ್ ಮಾಡಿದ್ನಿ ಅಂದ್ರೆ ಎಲ್ಲ ಮನ್ಯಾಗ ಸಂತಿ ಇರ್ತಿತ್ತು, ಎಲ್ಲ ಇರ್ತಿತ್ತು ರೀ. ಏನೋ ಅಂತಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹಂಗಾಗ್ಬಿಟ್ಟೈತೆ ನೋಡಿ ಪರಿಸ್ಥಿತಿ. ಕೈ ಕೆಸರಾದ್ರೇ ಬಾಯಿ ಮೊಸರು ಆಗುತ್ತೆ ರೀ. ನಮ್ಮ ಕೈ ಕೆಸರಲ್ಲಿಕ್ಕ ಬಾಯಿ ಮೊಸರು. ಇನ್ನೀಗ ಒಬ್ಬರು ಸಿಸ್ಟರ್ ಕಮೆಂಟ್ ಓದಿ, ಅಕ್ಕ ನೀವು ಯಾಕೆ ಲೈವ್ ಒಳಗೆ ಫುಲ್ ಸುಸ್ತಿದ್ದಂಗಿದ್ರಿ ಅಕ್ಕ, ಯಾಕೆ ಹೇಳಿ ಅಕ್ಕ ಸುಸ್ತು ಹಾಕಿದ್ರಿ ಲೈವ್ ಒಳಗೆ ಅಂತಂದ್ರಿ. ನಾನು ಹೇಳ್ತೀನಿ ರೀ, ಲಾಸ್ಟ್ ವಿಡಿಯೋ ಎಂಡ್ ಮಾಡಾಗ ಹೇಳ್ತೀನಿ ಯಾಕೆ ಸುಸ್ತಿದ್ದೆ ಯಾಕಿಲ್ಲ ಅಂತ. ನಿಮಗೂ ಕೂಡ ಗೊತ್ತೈತೆ. ಕೆಲಸ ಭಾಳ ಆಗುತ್ತೆ ರೀ. ಎಲ್ಲ ಕೆಲಸ ಮೇಂಟೈನ್ ಮಾಡೋದು ವಜ್ಜೆ ಆಗುತ್ತೆ. ಎಷ್ಟು
ಎಷ್ಟು ಮಾಡ್ತೀವಿ ಅಂದರೂ ಟೈಮೇ ಸಾಲ ನೋಡಿ ಕೆಲಸ ಮಾಡೋಕೆ. ಒಟ್ಟು ಕೆಲಸ ಮಾಡೋದು ಲೇಟ್ ಆಗಿಬಿಡುತ್ತೆ. ಹಿಂಗಾಗಿ ಸುಸ್ತಾಗುತ್ತೆ ನೋಡಿ ಸ್ನೇಹಿತರೆ. ಬನ್ನಿ ಲಾಸ್ಟ್ ಹೇಳ್ತೀನಿ ನಿಮ್ಗೆ. ಇನ್ನೊಂದು ಅರ್ಧ ಐತ್ರಿ ಬ್ಲೌಸ್ ಕಟ್ ಮಾಡಿ ಕಸ ಗುಡಿಸ್ಬೇಕ್ರಿ. ಟೈಮ್ ಬಂದು 7:30 ಮ್ಯಾಗ ಆಗೈತೆ ರೀ. ಇವಾಗ ದೇವ್ರ ಮುಂದೆ ದೀಪ ಹಚ್ಬೇಕು. ಬನ್ನಿ ಸ್ನೇಹಿತರೆ ಹೋಗ್ತೀನಿ. ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಹೊಲ್ದಾಗ ನೋಡಿ ಸ್ನೇಹಿತರೆ. ಟೈಮು ಭಾಳ ಆಗೈತಿ. ಎಡಿಟಿಂಗ್ ಮಾಡಕತ್ತಿದ್ದೆ. ಶ್ರಾವಣಕುಮಾರ ಗಲಾಟೆ ಭಾಳ ಮಾಡಿದ್ರಿ. ಹಿಂಗಾಗಿ ವಿಡಿಯೋನು ಶ್ರಾವಣಿ ಮಾಡಿದ್ಲಲ್ಲ, ಹಿಂಗಾಗಿ ವಾಯ್ಸ್ ಓವರ್ ಕೊಡಕತ್ತಿದ್ದೀನಿ ರೀ. ಫುಲ್ ನಿದ್ದೆ ಕಣ್ಣು ಮುಚ್ಚೋದು ತೆರೀದು ಅದು ನಿದ್ದೆ ಭಾಳ ಬರಾಕತ್ತೈತಿ ಸ್ನೇಹಿತರೆ. ಹಿಂಗಾಗಿ ಹೊಲ್ದಾಗ ನೀವು ನೋಡಿ ಒಂದು ಕಡೆ ವಿಡಿಯೋದಾಗ ಅಂದಕ್ಕೆ ರೀ ಎಚ್ಚರಾತ್ರಿ ವಾಯ್ಸ್ ಓವರ್ ಕೊಡಕತ್ತೀನಿ. ಮತ್ತು ಹಂಗೆ ನಿದ್ದೆ ಬರಾಕತ್ತೈತಲ್ಲ ಅಂತೇಳಿ ನೋಡಿ ನಿನ್ನೆ ಸಿಕ್ಕಾಪಟ್ಟೆ. ನಿನ್ನೆ 3 ವಿಡಿಯೋ ಎಡಿಟಿಂಗ್ ಮಾಡೋದು, ಅಪ್ಲೋಡ್ ಮಾಡೋದು, ಥಂಬ್ನೇಲು ಟೈಟಲ್ ಹಾಕೋದು ಎಲ್ಲ ಮಾಡ್ಕೊಂಡು ನಿನ್ನೆ ಬೆಳತಕ್ಕ ನಿದ್ದಿಲ್ಲ ಸ್ನೇಹಿತರೆ. 2 GB ನೆಟ್ ಹಾಕ್ಕೊಂಡು ಮಾಡೀನಿ. ಇವತ್ತೂ 2 GB ನೆಟ್ ಹಾಕ್ಕೊಂಡು ನೋಡಿ ಎಡಿಟಿಂಗ್ ಅಪ್ಲೋಡ್ ಮಾಡೇ ಮುಕ್ಕೋಬೇಕ್ರಿ. ನೆಟ್ಟೇ ಸಾಲವಲ್ದು ನೋಡಿ. ಈಗ ಚಂತನ ಫೋನ್ ನೋಡೋದಕ್ಕೆ ಇದಕ್ಕೆ ನೆಟ್ ಸಾಲವಲ್ದು. ನಾಳೆ ಮಿಷನ್ ಒಯ್ಬೇಕ್ರಿ. ಮತ್ತು ಅಕ್ಕಿ ಮಿಕ್ಸರ್ಗೆ ಹಾಕಬೇಕು, ಸಾಬೂದಾನಿ ಸೂಸ್ಲ ಮಾಡಬೇಕು. ಕೆಲವು ಸಿಕ್ಕಾಪಟ್ಟೆ ಐತ್ರಿ. 8 ಗಂಟೆ ಹಾಕಿ ಬಂದಿರ್ಬೇಕು ಇವಾಗ ಹೆಚ್ಚು ಕಮ್ಮಿ. ಬನ್ನಿ ಸ್ನೇಹಿತರೆ. 4 ಬ್ಲೌಸ್ ಕಟ್ ಮಾಡಿ ನೋಡಿ. ಆದರೂ ಯಾವಾಗಾರ ಟಿಚಿಂಗ್ ಮಾಡಿ ಕಟ್ ಮಾಡಿಟ್ಟು ಖಂಡಿತ ಟಿಚಿಂಗ್ ಮಾಡೇ ಮಾಡ್ತೀನಿ ಬೇಗ ಕಟ್ ಮಾಡೋದು. ಇರ್ಲಿಕ್ಕಂದ್ರೆ ಟಿಚಿಂಗ್ ಮಾಡೋಕೆ ಬೋರ್ ಆಗುತ್ತೆ ನೋಡಿ. ಇವಾಗ 1 ತಿಂಗಳಾಯ್ತು ನೋಡಿ ಟಿಚಿಂಗ್ ವಿಡಿಯೋನೇ ಇಲ್ಲ. ಅಮಾವಾಸ್ಯೆ ಅಂತಾನೆ ಬಂದ್ ಮಾಡಿಬಿಟ್ಟು ನಾನು ಟಿಚಿಂಗ್ ಮಾಡಿದ್ದೀನಿ. ಯಾವಾಗಾರ ದುಡ್ಡು ಹೆಲ್ಪ್ ಆಗ್ತಿದೆ ನೋಡಿ. ಎಲ್ಲ ದುಡ್ಡಿನ ಹಾಳು ಹೊಂಟವ್ರಿ. ಹೆಲ್ಪ್ ಏನು ಆಗಕತ್ತಿಲ್ಲ. ಮನೆ ಸಂಸಾರಕ್ಕೂ ಸಾಲ ಅಷ್ಟು ಹಾಳು ಹೊಂಟೈತಿ ದುಡ್ಡು. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ. ಇಷ್ಟು ಬ್ಲೌಸ್ ಹಚ್ಚಿಟ್ಟು ತೋಳು ಕಟ್ ಮಾಡಕತ್ತಿ ನೋಡಿ. ಇಲ್ಲೇ ತೋಳು ಕಟ್ ಮಾಡಿ ಶೋಲ್ಡ್ರ್ 2 ತೊಗೊರವ. ಶೋಲ್ಡ್ರು ತೋಳು ಕಟ್ ಮಾಡಕತ್ತೀನಿ ರೀ. ಶೋಲ್ಡ್ರು 2 ತೊಗೊರವ ಅಂತ ಯಾರಿಗಾರ ಹೇಳ್ತಿರ್ತೇನೆ ರೀ ನಾನು. ಅದೇ ನಿದ್ದಿಗನಾಗ ಆ ಥರ ಬರುತ್ತೆ ನೋಡಿ. ಏನು ಮಾಡೋಕ್ಕಾಗಲ್ಲ ನೋಡಿ. ನಮ್ಮ ಅಪ್ಪಾಜಿ ಕುಂತೈತೆ ನೋಡಿ ಬಂಗಾರ ಹುಲಿ ಕೂಡ. ಬನ್ನಿ ಸ್ನೇಹಿತರೆ ನಾವು ಹೇಳ್ತಿರ್ತೀವಿ ಒಳ್ಳೆಯವರಿಗೆ ಸಪೋರ್ಟ್ ಇರಲಿ, ಕೆಟ್ಟ ಜನಗಳಿಗೆ ಸಪೋರ್ಟ್ ಮಾಡಬೇಡಿ. ಒಳ್ಳೆಯ ಜನಗಳಿಗೆ ಮಾಡಿ. ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ, ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಮುಕ್ಕೊಂಡಿರ್ತೀವಿ. ಮುಂಜಾನೆ ಮಾಡಿ ಟೈಟಲ್ಲು ಥಂಬ್ನೇಲು ಎಲ್ಲ ಹಾಕಿರ್ತೀವಿ ರೀ. ನಿಮ್ಮ ವಿಡಿಯೋ ಇಷ್ಟ ಆಗಲಿಕ್ಕೆ ಫುಲ್ ಬೇಜಾರಾಗಿಬಿಡ್ತು ನೋಡಿ. ನಮ್ಮ ಸಬ್ಸ್ಕ್ರೈಬರ್ ಎಷ್ಟು ಮಂದಿ ಇದ್ದಾರೆ ಅಂದರೆ 2,500 ಮಂದಿ ಇದ್ದೀವಿ. 2,500ನಾಗ ಯಾರು ಕೇಳೋಡಿ ನಾವು ಬೇಕೇ ಜೀವನ ಹೆಂಗೆ ಮಾಡ್ತೀವಿ ಹೆಂಗೆ ಅಂತ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೋಡಿ ಸ್ನೇಹಿತರೆ 4 ಬ್ಲೌಸ್ ಕಟ್ ಮಾಡಿ ಮತ್ತು ಸಾಬೂದಾನಿ ಸುಸ್ಲಾ ಮಾಡಿದೆ. ದೇವ್ರ ಮುಂದೆ ದೀಪ ಹಚ್ಚಿದೆ. ದೇವ್ರಿಗೆ ಹೋಗಿ ಬಂದ್ಲು ಶ್ರಾವಣಿ ಕೂಡ. ಎಲ್ಲ ಕೆಲಸ ಮುಗಿಸ್ಕೊಂಡು ಅಷ್ಟು ಅಕ್ಕಿ ಮಿಕ್ಸರ್ಗೆ ಹಾಕ್ಕೊಂಡು ಮತ್ತೇನಂದ್ರೆ ಸ್ನೇಹಿತರೆ ಇಬ್ಬರಿಗೆ ಊಟ ಮಾಡಿಸಿ ಎಲ್ಲ ಕೆಲಸ ಆಯ್ತು ನೋಡಿ. ಇವಾಗ ಮಿಕ್ಸರ್ಗೆ ಹಾಕ್ಕೊಂಡು ಎಲ್ಲ ಮುಗಿಸಿ ಬರೋಗನೆ ಟೈಮ್ 9:30 10 ಗಂಟೆ ಹಾಕಿ ಮಾಡ್ತೀರಿ. ಇನ್ಮ್ಯಾಗ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ನೋಡಿ. ಇವತ್ತು ಯಾವ ವಿಡಿಯೋ ಮಾಡೋದು ಆಗಲಿಲ್ಲ ರೀ. ನಿನ್ನೆ ವಿಡಿಯೋ ಮಾಡಿದ್ದೆ. ಎಡಿಟಿಂಗ್ ಮಾಡೋದು, ಥಂಬ್ನೇಲ್ ಮಾಡೋದು, ಟೈಟಲ್ ಹಾಕೋದು ಅವ್ರದ್ದು ಒಂದು ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ ರೀ. ಎಡಿಟಿಂಗು ಎಲ್ಲ ಕೆಲಸ ನೀನು ಬೆಳತಕ್ಕ ನಿದ್ದಿಲ್ಲ. ಈ ಕಣ್ಣಿನ ನಿದ್ದೆ ನೋಡಿ 10 ಗಂಟೆ ಆಗೈತಿ. ನಿದ್ದೆ ಅಷ್ಟು ನಿದ್ದೆ ಬರಾಕತ್ತೈತೆ. ಇವತ್ತು ಲೈವಲ್ಲಿದ್ದಾಗೂ ನಿದ್ದೆ ಬರಾಕತ್ತಿತ್ತು. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಯಾಕೆ ಅಕ್ಕ ಎಷ್ಟು ಸುಸ್ತಾಗಿದ್ದಿ, ಲೈವಲ್ಲಿ ಮಾತಾಡೋಕ್ಕೆ ಆಗ್ತಿಲ್ಲ ನನಗೆ, ಅಷ್ಟು ಸುಸ್ತಾಗಿದ್ದಿ, ಮತ್ತು ಯಾಕಕ್ಕ ಎಷ್ಟು ಕೆಲಸ ಭಾಳ ಆಗುತ್ತೆ, ಏನು ಮಾಡೋದಕ್ಕ ನಿನಗೆ, ಅಷ್ಟು ಹೊರಗೂ ಏನೋ ಬೇಕಾದ್ರೆ ನೀನೇ ಹೋಗ್ಬೇಕು, ಮನ್ಯಾಗೂ ನೀನೇ ಮಾಡಬೇಕು, ಮಕ್ಕಳು ಎಲ್ಲ ಕೆಲಸ ಒಬ್ಬಳೇ ಮಾಡಬೇಕು, ಭಾಳ ಕಷ್ಟ ಆಗುತ್ತಕ್ಕ ನಿನಗೆ ಅಂತೇಳಿ ಕೇಳಿದರು. ತುಂಬ ಖುಷಿ ಆಯ್ತು ನೋಡಿ. ನಮ್ಮ ಬಗ್ಗೆನೂ ಕೇರ್ ಮಾಡ್ತಾರಲ್ಲ. ನಾನು ಎಷ್ಟೋ ಕೆಲಸ ಮಾಡಿದ್ರೆ ನೀವೆಲ್ಲ ಕೇರ್ ಮಾಡ್ತಿಲ್ಲ. ಇದ್ರ ಮ್ಯಾಗ ಒಂದು ನನಗೆ ಭಾವನೆ ಸ್ವಲ್ಪ ಎಲ್ಲ ಕೆಲಸ ಸುಸ್ತು ಹಗುರಾಗತ್ತೆ ನೋಡಿ ಸ್ನೇಹಿತರೆ. ಒಬ್ಬರು ಸಿಸ್ಟರು, ಅಕ್ಕ ನೀವು ಇಷ್ಟು ಚಂತನೇ ಎಲ್ಲ ಕೆಲಸ ಹೆಂಗೆ ಮೇಂಟೈನ್ ಮಾಡ್ತೀರಿ ಇವತ್ತಿಂದ್ರಲ್ಲಿ, ಇವಾಗ ಮಕ್ಕಳು ಮನೆ ಕೆಲಸ ಹೊರಗಡೆ ಏನಾರಿದ್ರೆ ತರೋದು ಮಾಡೋದು, ಕೊರಿಯರ್ ಮಾಡೋದು, ಬಟ್ಟೆ ಮಾರೋದು. ಇವಾಗ 1 ತಿಂಗಳಾಯ್ತು ನೋಡಿ ಟಿಚಿಂಗ್ ಮಾಡಿಲ್ರಿ. ಕರೆ ಹೇಳ್ಬೇಕಂದ್ರೆ ಅಮಾವಾಸ್ಯೆ ದಿನವೇ ಏನು ಪಾರ್ಲರ್ಗೆ ಅಲ್ಲೇ ಟಿಚಿಂಗ್ ಬಿಟ್ಟಿದ್ದು. ಇವಾಗ 1 ತಿಂಗಳಾಯ್ತು ಟಿಚಿಂಗ್ ಮಾಡಿಲ್ಲ. ಆದರೂ ಕೆಲಸ ಭಾಳ ಆಗುತ್ತೆ ರೀ. ಏನು ಮಾಡೋಕ್ಕಾಗಲ್ಲ ರೀ. ಯಾರು ಮುಂದೆ ಹೇಳ್ಬೇಕು. ಕೆಲಸ ಭಾಳ ಆಗುತ್ತಂದ್ರೆ ನಮ್ಮ ಕೆಲಸ ನಾವೇ ಮಾಡ್ಕೊಲೇಬೇಕು. ಶ್ರಾವಣಿ ಇನ್ನೊಂದು 4 ವರ್ಷ ಗಡ್ಡೆ ಕಾದಂದ್ರೆ ಎಲ್ಲ ಕಸ ಬಾಂಡೆ ಎಲ್ಲ ಮಾಡ್ತಾವಡಿ. ಅಲ್ಲಿ ಥರ ನಾವು ಮಾಡ್ಕೊಲೇಬೇಕು ನೋಡಿ ಸ್ನೇಹಿತರೆ. ಇವಾಗ ನಾನು ಮುಂಜಾನೆಂತ ಮುಂಜಾನೆಂತ ಏನೇನು ಕೆಲಸ ಹೆಂಗೆ ಟೈಮ್ ಹಾಕೋ ಮಾಡ್ತೀಯ ಅಂತ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು. ಮುಂಜಾನೆ ಬೆಳಗ್ಗೆ 5 ಗಂಟೆಗೆ ಕೇಳ್ತೀನಿ ರೀ.
ಒಮ್ಮೊಮ್ಮೆ 7 ಗಂಟೆಗೆ ಒಮ್ಮೊಮ್ಮೆ ಸುಮ್ಮ ಏನೋ ಹೊತ್ತಾಗಿ ಹೇಳೋದಂದ್ರೆ ಶ್ರಾವಣಿ ಸ್ಕೂಲ್ ಪಾರ್ ಇರ್ಲಿಕ್ಕಂದ್ರೆ ಲೇಟಾಗಿ ಹೇಳ್ತೀನಿ ರೀ. ಬೆಳಗ್ಗೆ 5 ಗಂಟೆಗೆ ಎದ್ದು ಬಡ ಮೊದಲು ಅಂಗಳ ಕಸ ಗುಡಿಸಿ ಬರ್ತೀನಿ ರೀ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಒಳ್ಯಾಕೆ ಬಂದ್ನಂದ್ರೆ ಹಂಗೆ ಬಡ ಅಡುಗೆ ಮನೆ ಕಸ ಗುಡಿಸಿ ಮುಸುರೆ ತುಂಬರ್ಯಾಕಿಟ್ಟು ಬಾಂಡೆ ತಿಕ್ಕಿ ಶ್ರಾವಣಿ ನೆನೆಸಿ ಪರ್ಸರಿ ಕಸ ಹೊಡ್ತೀನಿ. 7 ಗಂಟೆ ಆಗುತ್ತೆ ಅಲ್ಲಿಗೆ. 7 ಗಂಟೆ 6:30 7 ಗಂಟೆ ಆಗಿ ಬರ್ತೀರಿ. ಅಲ್ಲಿ ನಿಂತು ಹಂಗೆ ನೀರು ಕಾಸಕ್ಕೆ ಹಚ್ಚಿ ಮತ್ತು ಅಡುಗೆ ಮಾಡ್ಕೊಂಡು 6:30 7 ಗಂಟೆ ಅಂತ ಮತ್ತು ಅಡುಗೆ ಚಾಲು ಮಾಡ್ತೀನಿ ರೀ. 6:30 7:30 ಅಂತ ಅಡುಗೆ ಕೆಲಸ ಚಾಲು ಮಾಡ್ತೀನಿ ರೀ. ಹಾಗೆ ಪಟ ಅವ್ರಿಗೇನು ಅಡುಗೆ ಮಾಡಬೇಕು ಬುತ್ತಿ ಮಾಡಿಟ್ಟು ನೀರು ಕಾಯೋಣ ಅವ್ರಿಗೆ ಜಳಕ ಮಾಡಿಸಿ ಅವರು ರೆಡಿ ಮಾಡಿ ಅವ್ರು ಬುತ್ತಿ ಕಟ್ಟಿ ಅವ್ರು ಸ್ಕೂಲ್ಗೆ ಹೋಗೋರಾಗ 9:30 ಆಗೇ ಬಿಡುತ್ತೆ ಸ್ನೇಹಿತರೆ. ಆಮೇಲೆ ನಂದು ಜಳಕ ಎಲ್ಲ ಕೆಲಸ ಮಾಡ್ಕೊಂಡು 12 ಗಂಟೆ ಆಗೇ ಬಿಡುತ್ತೆ. 12 ಗಂಟೆ ಅಂತ ಮತ್ತು ಟೀಚಿಂಗು ಮತ್ತು ಯಾರು ಬಟ್ಟೆ ಗಿರಿಯಕ್ಕೆ ಬಂದ್ರೆ 12 ಗಂಟೆ ಅಂತ ಅದೇ ಆಗುತ್ತೆ ರೀ. ಮತ್ತು 1 ಗಂಟೆಗೆ ಲೈವ್ ಬರ್ತೀನಿ. ಲೈವ್ ಮುಗಿಸಿ 2:30 3 ಗಂಟೆ ಆಗೇ ಬಿಡುತ್ತೆ ಲೈವ್ ಮುಗಿಸಿ